ಅಲ್ಲ, ಕೇಳಬಾರ್ದು. ನೀವು ಹಾಗೆ ಉತ್ತರ ಕೊಟ್ಟರು ಒಳ್ಳೇದು. ನಾವು ಕೇಳಬಾರ್ದು. ಅರ್ಜುನ ವಿವೇಕಿ ಆಗ್ತಾನೆ, ಧರ್ಮರಾಜ ವಿವೇಕಿ ಆಗ್ತಾನೆ, ಇಲ್ಲಿರುವಂತಹ ದುರ್ಯೋಧನ ಅವಿವೇಕಿ ಆಗ್ತಾನೆ, ಅವನ ತಮ್ಮ ದುಶ್ಯಾಸನ ಅವನೊಬ್ಬ ಅನಾಚಾರನಾಗ್ತಾನೆ. ಅಂತಂದ್ರೆ ಅವರವರಿಗೆ ಬೇಕಾದ ಆಯಾ ಬುದ್ಧಿಯನ್ನು ಕೊಟ್ಟವ ನೀನು ಅಂತಾದ್ರೆ ನಾವೇನು ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಹುಟ್ಟಿದ ಮಕ್ಕಳೆಲ್ಲ 5 ವರ್ಷದೊಳಗೆ ದೇವರಿದ್ದಾಗೆ. ಅಂದ್ರೆ ದೇವರನ್ನು ನೋಡುವುದಕ್ಕೆ ನಾವು ಎಲ್ಲೂ ಸುತ್ತು ಬಳಸಬೇಕಾದಿಲ್ಲ, ಮಕ್ಕಳನ್ನು ನೋಡಿದ್ರೆ ಸಾಕು ಅಂತ. 5 ವರ್ಷ ಕಳೆಯುವಾಗ ಅವರು ಒಂದೇ ಮಾನವ ಆಗ್ತಾನೆ, ಇಲ್ಲ ದಾನವ ಆಗ್ತಾನೆ. ದೇವರಾಗುವ ಮಕ್ಕಳಿಲ್ಲ, ಮಕ್ಕಳೆಲ್ಲ ದೇವರು, ಆದರೆ ಮಕ್ಕಳೆಲ್ಲ ದೇವರಾಗುವುದಿಲ್ಲ ಅಂತ ಆಯ್ತು. ಅದಕ್ಕೆ ನಮ್ಮ ಮನೆಯೇ ಸಾಕ್ಷಿ, ಬೇರೆ ಯಾವುದೂ ಅಲ್ಲ. ನಮ್ಮ ಮನೆಯ ಮಕ್ಕಳು 5 ವರ್ಷದವರೆಗೆ ದೇವರಾಗಿದ್ದವರು ಈಗ ದೆವ್ವಗಳಾಗಿದ್ದಾರೆ ಅಂತಂದ್ರೆ, ದೇವರ ಆಗುವುದಿಲ್ಲ ಅಂತಂದ್ರೆ, ಇದಕ್ಕೆ ನಾವು ಯಾರನ್ನು ಹೊಣೆ ಮಾಡಬೇಕು? ಎಷ್ಟು ನಿರಂತರ ಪ್ರಯತ್ನ ಮಾಡಿದ್ದಾರೆ ಗೊತ್ತಾ? ನಿರಂತರವಾಗಿ ಪಾಠ, ಪ್ರವಚನ, ಉಪದೇಶ ಹೀಗೆ ನಡೆದುಕೊಳ್ಳಬೇಕು, ಇದು ಆಚಾರ, ಇದು ಅನಾಚಾರ, ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದೇನೆ. ನಮ್ಮ ಉಪದೇಶ ಕೇಳದೇ ಇದ್ದ ಪಾಂಡವರು ಧರ್ಮಾತ್ಮರಾದರು, ಉಪದೇಶ ಕೇಳಿದ ಕೌರವರು ದುರಾಚಾರಿಗಳಾದರು. ಇದು ಯಾರ ಗ್ರಹಚಾರ ಹೇಳು? ಅದರಿಂದ ಅವರನ್ನೆಲ್ಲ ಬೈಯೋದು ಬಿಟ್ಟಿದ್ದೇನೆ ನಾನೀಗ. ಹೌದಾ? ಮಕ್ಕಳು ಕೆಟ್ಟವರು, ಮೊಮ್ಮಕ್ಕಳು ಕೆಟ್ಟವರು ಅಂತ ಹೇಳುವುದಿಲ್ಲ. ಇಂತಹ ಮಕ್ಕಳು ಮೊಮ್ಮಕ್ಕಳಿಗೆ ಅಜ್ಜ ಆದದ್ದು ನನ್ನ ಪ್ರಾರಬ್ಧ ಅಂತ ತಲೆ ಮೇಲೆ ಹೊಡ್ಕೊಡ್ತಾರೆ. ಅಲ್ಲ, ಅಷ್ಟಕ್ಕೂ ನಿಲ್ಲಿಲ್ಲ. ಇದನ್ನೆಲ್ಲ ಮಾಡಿದ ಓ ದೇವರೇ, ದೇವರನ್ನೇ ಬೈಲಿಕ್ಕೆ ಹಾಗಲ್ಲ, ಬೈದದ್ದಲ್ಲ. ದೇವರಲ್ಲಿ ಸತ್ಯ ಪರೀಕ್ಷೆ, ಸತ್ಯ ಪರೀಕ್ಷೆ, ಧರ್ಮ ಪರೀಕ್ಷೆ, ಸುವರ್ಣ ಪರೀಕ್ಷೆ. ಅದು ನಿಜವಾದ ವಿವೇಕಿಗಳ ಕಾರ್ಯ. ಅದು ಅದಕ್ಕಾಗಿ ದೇವರಲ್ಲೇ ಅಂತರಂಗದಲ್ಲಿ ಕೇಳೋದು. ನಮಗೆ ಏನು ಹಂಗಿದೆ ಅಂತಂದ್ರೆ, ಧೃತರಾಷ್ಟ್ರನನ್ನು ರಕ್ಷಣೆ ಮಾಡಿದ ಮೇಲೆ ಶಂತನು ಸಂತಾನ ಅಲ್ವಾ, ಮುಂದೆ ಅವನಿಗೆ ಹುಟ್ಟಿದವರು ಅವರು ಶಂತರು ಸಂತಾನ. ಹಾಗಂತ ಪಾಂಡವರು ಶಂತರು ಸಂತಾನವೇ ಅಲ್ಲ ಅಂತಲ್ಲ. ಪಾಂಡವರನ್ನು ರಕ್ಷಣೆ ಮಾಡುವುದು ಅವರ ಭಾಗ್ಯ ಇರುವುದು ದೇವರೇ ಬಂದುಬಿಟ್ಟಿದ್ದಾರೆ. ಹೌದು. ಸಾಧಾರಣ ವ್ಯಕ್ತಿಗಳ ರಕ್ಷಣೆ ಮಾಡುವುದಲ್ಲ, ದೇವರೇ ನಾನು ರಕ್ಷಣೆ ಮಾಡ್ತೇನೆ, ಮಮ ಪ್ರಾಣಾಹಿ ಅಂತ ಹೇಳ್ತಾನೆ ಅಂತಂದ್ರೆ, ಛೇ ಎಷ್ಟು ದೊಡ್ಡ ಋಣ ಅದು. ನಮ್ಮ ಋಣ ಅಲ್ಲ, ಆದರೆ ನಮ್ಗೆ ಅರ್ಥವೇ ಆಗುವುದಿಲ್ಲ. ಅರ್ಥ ಆದ್ಮೇಲೆ ನಮ್ಮದು ಅಲ್ಲಾಡ್ಬೇಕಾದ್ರೂ ಬಿಡಬಹುದು. ಆದರೆ ದೇವರಿಗೆ ಒಂದು ಪ್ರಾರಬ್ಧ ಇದೆ, ಅವನಿಗೆ ಅರ್ಥವಾಗಿಯೇ ಅವನು ಪಡ್ಕೊಂಡ ಋಣ, ಆದ್ರಿಂದ ಅವನಿಗೆ ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ. ನಾವು ಮನಸ್ಸು ಮಾಡಿದ್ರೆ, ನಿಮ್ಮ ಅನುಗ್ರಹ ಆದರೆ, ದೇವಾಧಿದೇವತೆಗಳ ಅನುಗ್ರಹ ಆದರೆ ನಮ್ಮ ಮಮಕಾರ ನಾವು ಬಿಡಬಹುದು, ನಮ್ಮ ಅಜ್ಞಾನವನ್ನು ಕಳ್ಕೊಳ್ಬಹುದು. ಆದರೆ ನಿನಗೆ ಬಿಡಲಾರದ ಈ ಋಣ ಆಯ್ತಲ್ಲೋ ಮಹಾರಾಯ, ಏನು ಹೇಳಿ? ಈ ಧರ್ಮರಾಜನನ್ನ, ಅರ್ಜುನನನ್ನ, ಭೀಮನನ್ನ ಬಿಡಲಾರದ ಋಣ ನಿನಗೆ ಬಂತಲ್ಲ ಅಂತ ನಂಗೆ ಅನಿಸೋದು. ಅಂದ್ರೆ ಒಂದು ಮುಖದ ಆಲೋಚನೆ ಅಷ್ಟೇ. ಆದರೆ ಕೌರವನ್ನ ಯಾಕೆ ಹಿಡ್ಕೊಂಡಿದ್ದೇನೆ? ನೇರವಾಗಿ ನೀನು ಆಕ್ಷೇಪ ಮಾಡಿದ್ದೆ, ಯುದ್ಧ ಭೂಮಿಗೆ ಬಂದು ಮೊಮ್ಮಕ್ಕಳ ಹೊಡೆದಾಟದಲ್ಲಿ ಒಂದು ಪಕ್ಷದಿಂದ ಬಂದಿಯಲ್ಲ ಅದಿರು ಅಂತ ಹೇಳ್ತಾ ಇತ್ತು. ಗುಟ್ಟಿನಲ್ಲಿ ಕೇಳೋದು, ನೀನು ಪಾಂಡವರನ್ನು ಎಂದೆಂದಿಗೂ ಬಿಡುವುದಿಲ್ಲ. ಇಲ್ಲ, ಅಂದೂ ಬಿಡಲಿಲ್ಲ, ಇಂದೂ ಬಿಡಲಿಲ್ಲ, ಮುಂದೂ ಬಿಡುವುದಿಲ್ಲ. ಎಂದೆಂದಿಗೂ ನೀನು ಪಾಂಡವರು ಬಿಡುವುದಿಲ್ಲ. ನಮ್ಮ ಕೌರವರನ್ನು ಯಾರು ಹಿಡ್ಕೊಳ್ತಾರ? ಅಯ್ಯೋ ಪಾಪ, ಯಾರು ಹಿಡ್ಕೊಳ್ತಾರ? ಯಾಕೆಂದ್ರೆ ಯಾವುದೇ ಜೀವ ನಿನಗೆ ಆತ್ಯಂತಿಕವಾಗಿ ನಿಗ್ರಹ ಯೋಗ್ಯ ಅಲ್ಲ. ಹೌದಾ? ಅವರಲ್ಲಿ ನಿಗ್ರಹಕ್ಕೆ ಯೋಗ್ಯವಾದದ್ದು ಯಾವುದು? ದುರ್ಗುಣ, ದುರಾಚಾರ ಮಾತ್ರ. ಜೀವ ಸ್ವರೂಪದಿಂದ ಯಾವ ಜೀವನೂ ತ್ಯಾಜ್ಯ ಅಲ್ಲ. ತ್ಯಾಜ್ಯ ಆಗಿದ್ರೆ ಭಗವಂತನ ಸೃಷ್ಟಿ ನಾವು ಬರ್ತಿರ್ಲಿಲ್ಲ. ಹೌದಾ? ನಮಗೆ ಬಟ್ಟೆಯ ಮೇಲೆ ಸಿಟ್ಟಲ್ಲ, ಬಟ್ಟೆಯಲ್ಲಿರುವ ಕೊಳೆಯ ಮೇಲೆ ಸಿಟ್ಟು. ಅದಕ್ಕಾಗಿ ಬಟ್ಟೆಯನ್ನು ಎತ್ತಿ ಎತ್ತಿ ಬಡಿಯೋದು. ಯಾರಾದ್ರೂ ಬಂದು ಕೇಳ್ತಾರೆ, ಅಷ್ಟು ಪ್ರೀತಿಯಿಂದ ತೊಟ್ಟ ಬಟ್ಟೆ, ಒಳ್ಳೆಯ ರೇಷ್ಮೆಯ ಬಟ್ಟೆ, ಅದನ್ನು ಎತ್ತಿ ಬಡಿಯುವುದು ಯಾಕೆ? ಅದ್ರ ಮೇಲೆ ಅಷ್ಟು ಸಿಟ್ಟು ಅಂತ ಕೇಳಿದ್ರೆ, ಬಟ್ಟೆ ಮೇಲೆ ಅಲ್ಲ ಸಿಟ್ಟು, ಬಟ್ಟೆಯೊಳಗಿರುವ ಕೊಳೆಯ ಮೇಲೆ ಸಿಟ್ಟು ಅಂತ. ಆದ್ರಿಂದ ಈ ಬಟ್ಟೆಯನ್ನೇ ಕತ್ತರಿಸುವ ದೇವರ ವ್ಯವಹಾರ ಬೇಡ, ಬಟ್ಟೆಯನ್ನ ಎತ್ತಿ ಎತ್ತಿ ಬಡಿಯುವ ನಮ್ಮ ಪಾಮರ ವ್ಯವಹಾರವೇ ಒಳ್ಳೆಯದು ಅಂತ ನಂಗೆ ಕಾಣಿಸ್ತದೆ. ಹೌದಾ ಆಚಾರ್ಯರೇ? ಕೊಳೆಯನ್ನು ತೆಗೆಯುವುದಕ್ಕಾಗಿ ಬಟ್ಟೆಯನ್ನು ಬೇಕಾದ್ರೆ ಬಡಿಯುವ, ಹೆಚ್ಚಾದ್ರೆ ಬಟ್ಟೆಯನ್ನೇ ಒಗೆಯುವ, ಅದು ಒಗೆಯೋದು ಇದ್ದೇ ಇದೆ ಅಲ್ವಾ? ಅದು ಅಂದ್ರೆ ಕೊಳೆ ಹೋಗುವುದೇ ಇಲ್ಲ ಅಂತ ಆದ್ರೆ ಆ ಬಟ್ಟೆ ಒಗೆಯುವುದೇ ಒಳ್ಳೇದು. ಆದ್ರೆ ಏನು ಮಾಡುವ, ಕೊಳೆಯನ್ನೇ ಬಟ್ಟೆ ಅಂತ ತಿಳ್ಕೊಂಡು ಉಟ್ಟುಕೊಂಡ್ರೆ ಅಲ್ಲ, ಅದು ಅದು ನಿಜವಾಗ ಅಜ್ಞಾನ. ಅದು ಜೀವ ಸಹಜವಾದ ಅಜ್ಞಾನ. ಜೀವ ಸಹಜವಾದ ಅಜ್ಞಾನ ಅಲ್ಲ ಆಚಾರ್ಯರೇ, ನೀವು ಎಷ್ಟೂ ಹೇಳಿ. ದುಷ್ಟ ಸುಯೋಧನನೊಳಗೊಂಡಿಯೇ ನಿನ್ನ
ಎಷ್ಟಾರಿದರೇನು ತಟ್ಟನೆ ನಿತನು ಸಮರದಿ ಗೆಲುವನೆ ತೊಟ್ಟಿಗೆ ಛಲ ಆಚಾರ್ಯರೇ, ಧರ್ಮಾಯ ನಮಃ, ಅಧರ್ಮಾಯ ನಮಃ, ಜ್ಞಾನಾಯ ನಮಃ, ಅಜ್ಞಾನಾಯ ನಮಃ. ಹೌದೇ ಹೌದು, ಪ್ರಪಂಚದಲ್ಲಿ ಈ ರೀತಿಯಾದಂತಹ ಸೃಷ್ಟಿ ಉಂಟು. ಕುರುಡ ಧೃತರಾಷ್ಟ್ರ ವಿಶ್ವರೂಪವನ್ನು ನೋಡಿದ್ನೋ ಬಿಟ್ನೋ, ನೀವು ನೋಡಿದ್ದೀರಲ್ಲ. ಅಲ್ಲ, ನಾವು ನೋಡಿದ್ದಕ್ಕೆ ಇಷ್ಟು ಮಾತಾಡಿದ್ವಿ, ಮಾತೇ ಹೇಳ್ತಿರ್ಲಿಲ್ಲ. ಆದ್ದರಿಂದಲೇ ಧರ್ಮ ಯಾವ ಸ್ವರೂಪದಿಂದ ನನ್ನಲ್ಲುಂಟು, ಅಧರ್ಮ ಯಾವ ಸ್ವರೂಪದಿಂದ ನನ್ನಲ್ಲುಂಟು, ಯಾವ ಕಾಲಕ್ಕೆ ಅವಿದ್ಯೆಯಾಗಿ ಈ ಪ್ರಪಂಚಕ್ಕೆ ಮಾಯಾವರಣ ಆವರಣ ಇದ್ದೇ ಇರುತ್ತದೆ. ಸಿಲುಕಿಕೊಳ್ಳುವಂತಹ ಜೀವ, ಅದಕ್ಕೆ ಕಾರಣ ಸ್ಥಾನದಲ್ಲಿರುವಂತಹದ್ದು ಅವನ ಪ್ರಾರಬ್ಧವೋ ಆಗಾಮಿಯೋ ಸಂಚಿತವೋ ಎಂಬ ಕರ್ಮ. ಆ ನೆಲೆಯಲ್ಲಿ ಧರ್ಮಾಧರ್ಮಗಳು ಫಲ ಕೊಡುವುದು. ಧರ್ಮ ಸೃಷ್ಟಿಸಲ್ಪಟ್ಟಿದೆ, ಅಧರ್ಮವೂ ಸೃಷ್ಟಿಸಲ್ಪಟ್ಟಿದೆ. ಆದ್ದರಿಂದಾಗಿ ಯಾವ ಕಾಲಕ್ಕೂ ಅಧರ್ಮಕ್ಕೂ ಪುಣ್ಯ ಫಲ ಅಲ್ಲ, ಧರ್ಮಕ್ಕೆ ಮಾತ್ರ ಪುಣ್ಯ ಫಲ. ಆದ್ದರಿಂದಲೇ ಆಡುವುದಕ್ಕೆ ತೊಡಗಿದ್ದು. ಲೀಲೆ ನಿಮಗೆ ಗೊತ್ತಿದೆ, ಅದೇ ಲಾಲಿಯೂ ಆಗುತ್ತದೆ. ಆ ಲೀಲೆ ಲಾಲಿಯ ವ್ಯವಹಾರದಲ್ಲಿ, ಆ ತೊಟ್ಟಿಲಲ್ಲಿ ಧರ್ಮಾಧರ್ಮಗಳನ್ನು ಸ್ವಲ್ಪ ನೋಡಿ ಆಚಾರ್ಯರೇ, ಆಗ ಅರ್ಥ ಆಗುತ್ತದೆ. ಲೀಲೆ ಎನ್ನುವಂತಹ ನೆಲೆಯಲ್ಲಿ ನೀವು ಇದನ್ನು ಅರ್ಥ ಮಾಡಿಕೊಂಡ್ರು, ಯಾವ ಕಾಲಕ್ಕಾದರೂ ಭಗವದ್ವಾಣಿ ಅಥವಾ ವೇದವಾಣಿ ಯಾವುದನ್ನೇ ನೀವು ನೋಡಿದರು, ವಿಧಿ ಇರುವುದು ಯಾವುದಕ್ಕೆ, ನಿಷೇಧ ಇರುವುದು ಯಾವುದಕ್ಕೆ ಎನ್ನುವುದು ಸುಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮ ಮೊಮ್ಮಗನೂ ಒಂದು ಮಾತನ್ನಾಡಿದ ಸಂಧಾನಕ್ಕೆ ಬಂದಾಗ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಯಾವುದು ಗೊತ್ತಿದೆ, ನಾನು ಆಚರಿಸುವುದಿಲ್ಲ. ಅಧರ್ಮ ಯಾವುದು ಅಂತ ಗೊತ್ತಿದೆ, ನಾನು ಬಿಡುವುದಿಲ್ಲ. ಇದ ಆಚಾರ್ಯರೇ ಸೃಷ್ಟಿಸಿದವನ ತಪ್ಪ. ಕೇನಾಪಿ, ಅದು ಯಾಕೆ ಅಂತ ಅವ ಕಾರಣ ಹೇಳ್ತಾನೆ ಪುಣ್ಯಾತ್ಮ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಅವನಿಗೆ ಸರಿ ಈ ಭಾಷೆ, ನಿಮಗೋ ಹಾಗಲ್ಲ. ಅಂತರಂಗದಲ್ಲಿರುವಂತಹ ದೈವ ಯಾವ ನೆಲೆಯಲ್ಲಿ ನಮ್ಮನ್ನು ನಡೆಸ್ತದೋ ಹಾಗೆ ನಾನು ನಡೆಯುತ್ತೇನೆ. ಕರ್ಮ ಸಿದ್ಧಾಂತವನ್ನೇ ಉಪದೇಶ ಮಾಡುವ ಯೋಗ್ಯತಾ ಸಂಪನ್ನರು ತಾವು. ಹಾಗುಂಟೋ ಕರ್ಮದ ವ್ಯಾಖ್ಯೆ? ಇಲ್ವಲ್ಲ. ಅದು ಬಂಧಕವಾಗುವುದು ಯಾವಾಗ, ಅದು ಮೋಚಕವಾಗುವುದು ಯಾವಾಗ, ಅದರ ಪರಿಪೂರ್ಣ ಕಲ್ಪನೆ ಇರುವಂತಹ ನಿಮ್ಮಲ್ಲಿ ಆಚಾರ್ಯರೇ, ಯಾಕೆ ನೀನು ಈ ಮಾತುಗಳನ್ನು ಆಡುತ್ತಾ ಇದ್ದೇನೆ? ಭಕ್ತ ಭೀಷ್ಮರಾಗಿ ಮಾತಾಡುವುದಕ್ಕೆ ತೊಡಗಿದ್ರಿ ನೀವು. ನಿಮಗರಿವಿಲ್ಲದಂತೆ ಸುಯೋಧನ ಸೇನಾಧಿಪತಿ ಭೀಷ್ಮನಾಗಿ ಬದಲಾದದ್ದು ನಿಮಗೆ ಅರ್ಥವೇ ಆಗದೆ ಹೋಯಿತು. ಅಷ್ಟು ಹೂತು ಹೋಗಿದ್ದೀರಿ ಕೌರವ ಎಂಬ ಕೆಸರಿನಲ್ಲಿ. ಅರ್ಥ ಇಷ್ಟೇ. ಆದ್ದರಿಂದಲೇ ಈ ರೀತಿಯಾದಂತಹ ಚಿತ್ತವಿಕ್ಷೋಭೆ ಅಂತ ಹೇಳುವುದಿಲ್ಲ. ನೀವು ದೇವರನ್ನೇ ಪರೀಕ್ಷೆಗೆ ಒಡ್ಡುವುದಕ್ಕೆ ಹೊರಟಿದ್ದೀರೀಗ. ಸತ್ಯ ಪರೀಕ್ಷೆಯೋ ಸುವರ್ಣ ಪರೀಕ್ಷೆಯೋ ಯಾವ ಪರೀಕ್ಷೆಯೇ ಆಗಲಿ, ನಿರ್ಣಯ ಏನು ಉತ್ತರ ಏನು ಅಂತ ಗೊತ್ತಿದ್ದೇ ಪ್ರಶ್ನೆ ಮಾಡುವ ಚಂದ ಉಂಟಲ್ಲ, ಅದು ನಿಮ್ಮಲ್ಲಿಯೇ ಕಲಿಬೇಕು ಆಚಾರ್ಯರೇ. ಆದ್ದರಿಂದಲೇ ಎಷ್ಟು ನೀವು ಮಾತನಾಡಿ ನಿಮಗೆ ಋಣದ ಭಾರ ಅಲ್ವೋ? ಹೌದೌದು. ನನಗೆ ಬಿಡಿಸಿಕೊಳ್ಳಲಾಗದ ಋಣದ ಭಾರ, ನಿಮಗೆ ನಾನು ಮನಸ್ಸು ಮಾಡಿದರೆ ಬಿಟ್ಟು ಹೋಗ್ತದ? ಹೌದಾ? ಸಂಧಾನದ ಸಭೆಯಲ್ಲಿ ರಣವೀಳ್ಯ ಸ್ವೀಕರಿಸಿ ಎಂದು ಮಾತಾಡಿದೆ. ಈಗ ನಾನು ಮನಸ್ಸು ಮಾಡಿದರೆ ಎಲ್ಲವನ್ನೂ ಬಿಡುತ್ತಾರೆ ಎನ್ನುವುದೇ ಸತ್ಯ ಅಂತಾದರೆ, ನನ್ನ ಮಾತಿನಂತೆ ಈಗ ನಾನು ಮನಸ್ಸು ಮಾಡುವುದಂದ್ರೆ ಎಂಥದರ್ಥ? ಭಗವಂತನ ಮಾತಿನಂತೆ ನಡೆಯುವುದಕ್ಕೊಂದು ಪ್ರಯತ್ನ ಆದರೂ ಬೇಕೋ ಬೇಡವೋ? ಆ ಪ್ರಯತ್ನ ಮಾಡಿಯೂ ಸೋತಿದ್ದೀರಿ ಅಂತಾದರೆ ಹೇಳಿದ್ದೇನೆ, ಈ ಕಾಲಕ್ಕೂ ರಣವೀಳ್ಯವನ್ನು ಸ್ವೀಕರಿಸಿದ ಕಾಲಕ್ಕೂ ಈಗಲಾದರೂ ನೀವು ನಿಮ್ಮ ಹುಡುಗನನ್ನು ತಿದ್ದಿ ಸರಿ ಮಾಡುತ್ತೀರಿ ಅಂತಾದರೆ ಈಗಲೂ ಸಂಧಾನಕ್ಕೆ ಮುಕ್ತ ಅವಕಾಶ ಉಂಟು. ಸಂಗ್ರಾಮದ ಬಾಗಿಲನ್ನು ನಾನು ಮುಚ್ಚಿಸ್ತೇನೆ. ಇಲ್ಲ, ಯಾರಿಗೂ ಆ ಬಗೆಗಾಗಿ ಆಲೋಚನೆಯೇ ಇಲ್ಲ. ಈಗ ಯುದ್ಧದಲ್ಲಿ 9 ದಿವಸ ಕಳೆದ ಮೇಲೆ ದೇವರೇ ನೀನು ಮನಸ್ಸು ಮಾಡಿದರೆ ಎಲ್ಲವನ್ನೂ ಮಾಡಬಹುದಿತ್ತು, ಹಾಗೋ ಹೇಳುವುದು ಅಲ್ವಲ್ಲ. ಹಾಗೆ ಹೌದು ಅಂತಾದರೆ ಜೀವಿ ಎನ್ನುವವನ ಸ್ವತಂತ್ರಕ್ಕೆ, ಜೀವ ಸ್ವಾತಂತ್ರ್ಯಕ್ಕೆ ಶಾಸ್ತ್ರದಲ್ಲಿ ಅರ್ಥವೇ ಇಲ್ಲದೆ ಹೋಗ್ತದಲ್ಲ ಆಚಾರ್ಯರೇ. ಎಲ್ಲವನ್ನೂ ದೈವವೇ ಮಾಡುತ್ತದೆ, ಇದು ಅಲ್ವೇ ಅಲ್ಲ.
ಮನುಷ್ಯ ಸಹಜವಾದ ಸ್ವಾತಂತ್ರ್ಯ ಎನ್ನುವುದೂ ಇದೆ. ಅಲ್ಲಿ ಅವನದ್ದಾದ ಬುದ್ಧಿ ವಿವೇಕದಿಂದ ಜಾಗೃತನಾಗಿ ಗುರೂಪದೇಶದಂತೆ ತನ್ನನ್ನು ತಾನು ಆ ಮಾರ್ಗದತ್ತ ಒಯ್ಯುತ್ತಾನೆ ಅಂತಾದರೆ ಅವ ಉನ್ನತಿಯ ಮಾರ್ಗವನ್ನು ಸಾಧಿಸ್ತಾನೆ. ಇಲ್ಲದಿದ್ದರೆ ಅಧಃಪತನಕ್ಕೆ ಬಿಡುವುದು. ದೇವರು ಬಂದರೂ ಏನು ಮಾಡಲಿಕ್ಕಾಗೋದಿಲ್ಲ. ಸೋದರತ್ತೆಯ ಕಣ್ಣೀರ ಹನಿಯನ್ನು ಮುತ್ತಾಗಿಸಿದೆನೋ? ಹೌದು, ನನ್ನ ಮುತ್ತಿನ ಸರ ಎಲ್ಲ ಇಂತಹ ಕಣ್ಣೀರಿನಿಂದಲೇ ಆದದ್ದು. ಕುಂತಿಯಂತಹ ಕಣ್ಣೀರಿನಿಂದಾದದ್ದು, ಕಂಸನಂತವನಿಂದಲ್ಲ. ಕಂಸನು ಸೋದರ ಮಾವ ಕತ್ತರಿಸಿ ಎಸೆದಿದ್ದೇನೆ. ಆದ್ದರಿಂದ ಅಂದ್ರೆ ಆ ಸಂಬಂಧದ ನೆಲೆಯಲ್ಲಿ ನಾವು ಅರ್ಥ ಮಾಡುವುದಕ್ಕೆ ಹೊರಟರು ಅಲ್ಲಿರುವುದು ಜೀವ ದೇವ ಭಕ್ತ ಎನ್ನುವಂತಹ ಸಂಬಂಧವೇ ಹೊರತು. ಯಾಕೆ ನನಗೆ ಆ ಸ್ಫೂರ್ತಿ ಬಂತು ಅಂತಂದ್ರೆ, ಸೋದರತ್ತೆಯ ಮಕ್ಕಳನ್ನ ಮುತ್ತು ಮಾಡಿದ್ರಿಂದಲೇ ಮುತ್ತಯ್ಯ ಮುತ್ತಯ್ಯ ಅಂತ ಹೇಳಿದ್ದಲ್ವ? ಅಲ್ಲ, ಸ್ವಲ್ಪ ದೂರ ಇತ್ತು, ಕಣ್ಣು ಕಾಣಿಸದೇ ಇರಬಹುದು, ಕಿವಿ ಕೇಳಿಸ್ತದೆ. ಹೌದಪ್ಪ, ಆ ಕಿವಿ ಕೇಳಿಸುವುದಕ್ಕೆ ಎಷ್ಟು ನೋವು ಅನುಭವಿಸಿದ್ದೀರಿ ಅಲ್ವೋ? ಮತ್ತೆ ಕೇಳಬಾರದ ಕೂಗನ್ನೆಲ್ಲ ಕೇಳಿದ್ದೀರಿ, ಆಕ್ರಂದನ ಕೇಳಿದ್ದೀರಿ ಅಲ್ವೋ? ಅದು ಅರ್ಥ ಆಗುತ್ತದೆ. ಆದರೆ ನಮ್ಮದ್ದಾದಂತಹ ಸ್ವತಂತ್ರತೆ, ಆ ಜೀವ ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಾರದೇ ಇದ್ದವ ದೈವದ ಮೇಲೆ ದೋಷಾರೋಪಣೆಯನ್ನು ಮಾಡಿಯೂ ಪ್ರಯೋಜನ ಇಲ್ಲ. ಶಂತನು ಚಕ್ರವರ್ತಿಯಿಂದ ಬಂದಂತಹ ಧರ್ಮ ಸಿಂಹಾಸನದ ರಕ್ಷಣೆಯ ಹೊಣೆ ಅದು ಋಣವಾಗಿ ಭಾರವಾಗಿ ನಿಮ್ಮ ತಲೆ ಮೇಲುಂಟು ಅಂತಂದ್ರೆ ಆಚಾರ್ಯರೇ, ಧರ್ಮ ಸಿಂಹಾಸನದ ರಕ್ಷಣೆ ಅಂತಂದ್ರೆ ಎಂಥದ್ದು? ಅಲ್ಲಿ ಕುಳಿತವ ಏನು ಹೇಳಿದ್ರು ಏನು ಮಾಡಿದ್ರು ಕೇಳುವುದು ಅಂತ ಅರ್ಥವೋ, ಅಥವಾ ಏನು ಕೈಯಲ್ಲಿ ಕತ್ತಿ ಈಟಿ ಬಿಲ್ಲು ಧನಸ್ಸನ್ನು ಧರಿಸಿ ಅದನ್ನು ಕಾಯ್ತಾ ಇರುವ ಸೇವಕನಂತೆ ಅಂತ ಅರ್ಥವೋ, ಅಥವಾ ಧರ್ಮದಿಂದ ಚ್ಯುತವಾಗದಂತೆ ಪೀಠವನ್ನು ಪೀಠಾಧಿಪತಿಯನ್ನೂ ಕಾಯ್ತೇನೆ ಎನ್ನುವಂತಹ ನಿಲುವು ಅಲ್ಲಿ ತಪ್ಪಿತು ಅಂದರೆ ನಿಮ್ಮ ಹೊಣೆಗೇಡಿತನ ಆಗುತ್ತದೆಯೇ ಹೊರತು ದೈವದ ಮೇಲೆ ಹಾಕಿ ಪ್ರಯೋಜನ ಇಲ್ಲ. ನಿಯಂತ್ರಿಸುವುದಕ್ಕೆ ನೀವು ವಿಫಲರಾಗಿದ್ದೀರಿ. ಯಾಕೆ ವಿಫಲರಾಗಿದ್ದೀರಿ? ದೈಹಿಕ ಸಾಮರ್ಥ್ಯ ಅಲ್ಲ, ಮಾನಸಿಕವಾಗಿ ಮೋಹದಿಂದ ಕುಗ್ಗಿದ ಸಾಮರ್ಥ್ಯ. ನಿಮಗೆ ನಾನೀಗ ಸಾರಥಿಯಾಗಿ ಬರ್ತೇನೆ ಅಂತಾದರೂ ನೀವು ರಥ ಏರಿಸಿಕೊಳ್ಳುವ ಹಾಗಿಲ್ಲ. ನನಗೆ ಗೊತ್ತುಂಟು, ಸುಯೋಧನ ಒಪ್ಪಿ ನಿಮ್ಮ ರಥ ಏರಬೇಕು ನಾನು. ನಮ್ಮ ರಥವೇ ಅಲ್ವೋ? ರಥವೇ ನಮ್ಮ ರಥ ಏರಬೇಕು ಅಂತ ಹೇಳಿದ್ರೆ ಮನೋರಥವನ್ನು ಏರಬೇಕು ಅಂತ. ಈ ಸ್ಥೂಲವಾದ ಯಾವುದೋ ಬಡಗಿ ಮಾಡಿದ ಬರುವುದು ಬೇಡ. ಆದ್ದರಿಂದ ಸುಯೋಧನ ಸೇನಾಧಿಪತಿಯಾದಂತಹ ಭೀಷ್ಮನಿಗೆ ಈ ಕೃಷ್ಣನ ಸ್ವರೂಪವೇ ಬೇರೆ. ಭಕ್ತ ಭೀಷ್ಮರಾದ್ರೆ ನಾನು ದೇವ ಕೃಷ್ಣ ಆಗುತ್ತೇನೆ. ದೇವ ಕೃಷ್ಣನಾಗಿ ಭಕ್ತನಿಗೆ ಯಾವ ಕಾಲಕ್ಕೆ ಯಾವುದನ್ನು ಕೊಡಬೇಕು ಎನ್ನುವುದು ನನ್ನ ನಿರ್ಣಯ. ಭಕ್ತ ಆಜ್ಞೆ ಮಾಡುವಾಗಿಲ್ವ? ಅದು ದೇವರ ಇಚ್ಛೆ ಅಲ್ವೋ? ಭಕ್ತ ಭೀಷ್ಮನಿಗೆ ಯಾವುದೋ ಅದನ್ನು ದೇವ ಕೃಷ್ಣ ಕೊಡ್ತಾನೆ. ಸುಯೋಧನ ಸೇನಾಧಿಪತಿಗಳೇ ಆಗಿ ಬಂದು ನಿಂತ ಕಾಲಕ್ಕೆ ನಿಮ್ಮ ಕತೆ ಏನಾಗಿದೆ ಗೊತ್ತೋ? ಗಂಧದ ಕೊರಡು. ಹೌದು, ನಿಮ್ಮನ್ನು ನೀವು ತೆಗೆದುಕೊಂಡು ಈ ಕುರುವಂಶಕ್ಕಾಗಿ ಆ ಗಂಧವನ್ನು ಲೇಪನ ಮಾಡಿದ್ದು ಹೌದೇ ಹೌದು. ಗಂಧದ ಕೊರಡಾದರೂ ಕೆಸರು ಗುಂಡಿಯಲ್ಲಿ ಬಿದ್ರೇನು ಮಾಡುವುದು? ಪ್ರಯೋಜನಕ್ಕೆ ಬರುವುದಿಲ್ಲ. ಗಂಧದ ಕೊರಡುವುದು ಕೌರವನೆಂಬ ಕೆಸರಿನಲ್ಲಿ ಹೂತು ಹೋದ ಕಾರಣ. ಸುಯೋಧನ ಸೇನಾಧಿಪತಿಯಾಗಿ ಭೀಷ್ಮನೆಂಬ ಗಂಧ ತೆಗೆದರೂ ಈ ಕಸ್ತೂರಿಯ ತಿಲಕ ಅದಾಗುವುದಕ್ಕಿಲ್ಲ. ಭಕ್ತ ಭೀಷ್ಮರಾಗಿ ಸುಯೋಧನ ಸೇನಾಧಿಪತ್ಯವನ್ನು ಬದಿಗಿಟ್ಟು ನಿಲ್ತೀರೋ? ಭಕ್ತ ಭೀಷ್ಮರಾಗಿ ನಿಲ್ತೀರೋ? ಆಗ ದೇವಕೃಷ್ಣನಾಗಿ ನಾನೇನು ಎನ್ನುವುದು ನಿಮಗೆ ತನ್ನಿಂದ ತಾನೇ ಕಾಣಿಸ್ತದೆ. ನನ್ನ ವ್ಯಾಖ್ಯಾನ ಬೇಡ ಅದಕ್ಕೆ. ಕೌರವ ಎಂಬ ಕೆಸರಿನ ಗುಂಡಿಯಾದರೂ ದಾಟುವುದಕ್ಕೆ ನೀನು ಸಂಕಾಗಬೇಕು ಅಂತ ನಾನು ಕೇಳಿತ್ತು. ಆದ್ದರಿಂದಲೇ ನಾನು ನಿಮ್ಮನ್ನು ದಾಟಿಸುವ ಯೋಚನೆಯಲ್ಲಿಯೇ ಇವತ್ತು ನಿಮ್ಮ ರಥದ ಎದುರಿಗೆ ರಥ ತಂದದ್ದು. ಹೌದು, ಅಷ್ಟು ಛಲ ಉಂಟು ಇವತ್ತಿನ ಯುದ್ಧದಲ್ಲಿ. ಇವತ್ತು ಮಂತ್ರ ಕಲಿತವ ಅಲ್ವೋ? ಈಗ ಇತ್ತೀಚಿನ ಮಂತ್ರ ಕಲಿತವರ ಹೊಡೆತ ಎಷ್ಟು ಅಂತ ಮುದಿಬೆನ್ನಿಗೆ ಗೊತ್ತಿಲ್ಲ. ಸ್ವಲ್ಪ ಜಾಗ್ರತೆ. ಇವತ್ತಿನ ಯುದ್ಧದಲ್ಲಿ ನನ್ನ ಪಾರ್ಥನಲ್ಲಿ ನಿಮ್ಮನ್ನು ಗೆಲ್ಲಿಸದೆ ಹೋದರೆ ನಾನು ಭಕ್ತ ಉದ್ಧಾರಕನೇ ಅಲ್ಲ. ಬಾಳಿರ್ರೆ. ಹೌದೌದು, ಹರಿಯಲಾಲಿಸು ಹರಿಯಲಾಲಿಸು ಬಾಪು ಭಕ್ತರ ಒಳವ ಬೀರು ಬಲಗಳ ಭಕ್ತರ ಬಿರುದಿರೆ ನಿಮ್ಮ ಪದಗಳ
ಒಳ್ಳೆಯದಾಯ್ತು. ಕುರುಸೇನಾನಿಯಾದ ನನಗೂ ಒಂದು ಪಾತ್ರ ಉಂಟು. ಹರಿಭಕ್ತನಾದ ಪಂಚಮಹಾಭಾಗವತರಲ್ಲಿ ಒಬ್ಬನಾದ ತನಗೂ ಒಂದು ಪಾತ್ರ ಉಂಟು. ಇದು ಬಹಳ ಮುಖ್ಯವಾದದ್ದು. ನಾನು ಗೆಲ್ಲುವರೆ ತಾನು ಸೋಲಬಾರದು, ತಾನು ಗೆಲ್ಲುವರೆ ನಾನು ಸೋಲಬಾರದು. ಆದ್ದರಿಂದ ನಾನು ತಾನು ಎರಡೂ ಗೆಲ್ಲುವುದಕ್ಕೆ ನೀನು ಕಾರಣ ಅಂತ ಆಯ್ತು. ಒಳ್ಳೆದಿತ್ತು. ಪಾಪು ಬಲರೇ ಶರಣರನ್ನ ಕಾಪಾಡುವುದೇ ನಿನ್ನ ಬಿರುದು ಅಂತ ಹೇಳಿ ಇವತ್ತು ನಿನ್ನ ಅರ್ಜುನನಲ್ಲಿ ಇವತ್ತು ಗೆಲ್ಲುವ ಅವನೇ, ಅವನನ್ನ ವಿಜಯನನ್ನಾಗಿಸುವ ಸಂಕಲ್ಪ ನಿನ್ನದು ಅಂತಾದ್ರೆ ನಿನ್ನ ಪರಮ ಭಕ್ತನಾಗಿ ನಾನು ಹೋರಾಡ್ತೇನೆ. ಜೊತೆಗೆ ಕುರು ಸೇನಾನಿಯಾಗಿ ವಿಜೃಂಭಿಸ್ತೇನೆ. ಯಾವುದು ಮೊದಲ ಮೆಟ್ಟಿಲು, ಯಾವುದು ಕೊನೆಯ ಮೆಟ್ಟಿಲು, ಅದು ನಿನಗೆ ಸೇರಿದ್ದು. ಆ ಬಗ್ಗೆ ನಮಗೆ ಚಿಂತೆ ಇಲ್ಲ. ಈ ಯುದ್ಧದಲ್ಲಿ ಈ ನರನಿಂದ, ಈ ವಿಜಯನಿಂದ ನನ್ನನ್ನು ಗೆಲ್ಲಿಸುವುದು ಕೇಳಿದೆ. ದೇವನ ಮುಂದಾದ್ರೂ ಇಷ್ಟು ಎದೆ ಸೆಟೆಸಿ ನಿಂತು ಮಾತಾಡುವಂತಹ ಉತ್ಸಾಹ ಇನ್ನೂ ಕುಗ್ಲಿಲ್ಲ ಅಂತಾದ್ರೆ ದೇವರ ಭಕ್ತ ನಾನು ಇಲ್ಲ. ನೀವಾಗಿಯೇ ಕವಚ ಬಿಚ್ಚುವ ಹಾಗೆ ಕಾಣಿಸುವುದಿಲ್ಲ ಅಂತಾದ್ರೆ ನಮ್ಮ ಪಾರ್ಥನ ತೂಣೀರದಿಂದ ಪುಂಖಾನುಪುಂಖವಾಗಿ ಬರುವ ಶರಜಾಲಗಳು ನಿಮ್ಮ ಹೊರ ಕವಚ ಅಲ್ಲ ಒಳ ಕವಚವನ್ನು ಭೇದಿಸುವ ಹಾಗಿನ ಹೊಡೆತ ಹೊಡಿಸ್ಲಿಲ್ಲ ಅಂತಾದ್ರೆ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ ಮಾತು ಸುಳ್ಳಾಗಿ ಹೋದಿತ್ತು, ಮಾತು ಸುಳ್ಳಾಗಿ ಹೋದಿತ್ತು. ಪಾರ್ಥ, ಕೃಷ್ಣ ಕೇಳಿದೆಯಲ್ಲ ನಿಮ್ಮ ಅಜ್ಜಯ್ಯನ ಉದ್ಘೋಷವನ್ನು? ಅಯ್ಯೋ, ಯಾರಿಗಾಗಿ ಏನೆಲ್ಲ ಸಾಧನೆಯನ್ನು ಮಾಡಿದವ, ತಾಯಿಗಾಗಿ ಆ ಸುರ ಗಜವನ್ನೇ ಧರೆಗಿಳಿಸಿದವ, ಅಗ್ನಿಗಾಗಿ ಕಾಂಡವ ವನವನ್ನೇ ದಾಹಕ್ಕೆ ಅನುಕೂಲವನ್ನಾಗಿ ಮಾರ್ಪಡಿಸಿದವ, ಈ ಪ್ರಪಂಚದಲ್ಲಿ ಪ್ರಖ್ಯಾತಿಗೆ ಬೇಕಾದ ಎಲ್ಲಾ ಕ್ರಿಯಾ ಕಾರ್ಯಗಳನ್ನು ಮಾಡಿ ಆ ಮೂಲಕವಾಗಿ ಖ್ಯಾತಿಯನ್ನು ಪಡೆದವ. ಇದು ನಿನ್ನ ಸಖ ನಿನ್ನ ಪರವಾಗಿ ಇವತ್ತೊಂದು ಪ್ರತಿಜ್ಞೆ ಮಾಡಿದ್ದಾನೆ, ನಿನ್ನನ್ನು ಗೆಲ್ಲಿಸ್ತೇನೆ ಅಂತ. ಅದನ್ನು ಉಳಿಸಿಕೊಳ್ಳುವ ಭಾರ ನಿನ್ನದ್ದು. ನನ್ನ ಮರ್ಯಾದೆ ಜೊತೆಗೆ ನಿನ್ನ ಪರಾಕ್ರಮ ಎರಡರ ಪ್ರದರ್ಶನ ಒಟ್ಟಾಗಿ ಅಜ್ಜಯ್ಯನ ಮುಂದೆ ಹೆದರಬೇಡ, ಬೆಚ್ಚಬೇಡ, ನಡೆಸು ನಡೆಸು. ಕೃಷ್ಣ
ಪಶುಗಳೊಡನೆ ಕಾಣುವುದು ವಿವೇಕವೇ ಒಂದು ಪಶುಗಳೊಡನೆ ಕಾಣುವುದು ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿನಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿನಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿನಗೆ ಭೇದವೇ ಈ ಬಂದು ಪಸುಳರೊಡನೆ ಕಾದುವುದು ವಿವೇಕವೇ ನಿನಗೆ ಇದು ವಿವೇಕವೇ ಈ ಕಂದರು ಭಯ ಪಕ್ಷದಲ್ಲಿ ನಿನಗೆ ಭೇದ ಅಜ್ಜ ಅರ್ಜುನ, ಭೀಷ್ಮ ಎನ್ನುವಂತಹ ಹೆಸರನ್ನು ನೀವು ಪಡೆದುಕೊಂಡಿದ್ದೇ ಹ, ಶಪಥ ಮಾಡುವ ಮೂಲಕ. ಹ, ಆ ಪೂರ್ವದಲ್ಲಿ ದೇವವ್ರತ ಅಂತ ನಮ್ಮ ಹೆಸರು ಅಂತ ಕೇಳಿದೆ ನಾನು. ಆ ಪ್ರತಿಜ್ಞೆಯೇ ಹ, ಇಷ್ಟೆಲ್ಲಕ್ಕೂ ಕಾರಣವಾಗಿ ಮುಂದುವರಿದು ಬಂದಿದೆ ಎನ್ನುವುದು ನನ್ನ ಅಭಿಪ್ರಾಯ. ಹ, ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಮಾತನ್ನು ಪ್ರಾರಂಭಿಸಿದ್ದೇನೆ. ಈ ಹಂತದಲ್ಲಿಯೂ ನೀವು ಕೃಷ್ಣನ ಎದುರಿನಲ್ಲಿ ಅವನನ್ನು ದೇವ ದೇವ ಎಂದು ಗುರುತಿಸುತ್ತಲೇ ಶಪಥವನ್ನೇ ಮಾಡಿದ್ದೀರಿ. ಹೌದು. ಹಾಗಾಗಿ ನಾನು ನಿಮ್ಮ ಎದುರಿನಲ್ಲಿ ಪ್ರತಿಜ್ಞಾಬದ್ಧನಾಗಿಯೇ ಓಹೋ, ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದೇನೆ. ನನ್ನದ್ದು ಪ್ರತಿಜ್ಞೆ ಉಂಟು. ಅವ ಗೋಡೆಯ ಮೇಲೆ ದೀಪ ಇಟ್ಟಾಗೆ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಹ, ಕಲಿ ಕಿರೀಟಿಯ ಧುರದಿ ನಿನ್ನನ್ನು ಗೆಲ್ಲಿಸುತ್ತೇನು. ಎಲ್ಲಿ ಅಲ್ಪ ವಿರಾಮ ಎಲ್ಲಿ ಪೂರ್ಣ ವಿರಾಮ ಅಂತ ಗೊತ್ತಿಲ್ಲ ಆ ಮಾತಿಗೆ. ಹಾಗಾಗಿ ನಮ್ಮಿಬ್ಬರ ಹೊಣೆಯನ್ನು ಭಾರವನ್ನು ಅವನೇ ಹೊತ್ತಿದ್ದಾನೆ ಎನ್ನುವ ನಂಬುಗೆಯಿಂದ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ಭಾರವನ್ನು ಅವನ ಮೇಲೆ ನಾನು ಹಾಕುವುದು ಯಾಕೆ ಅಂದರೆ, ನದಿಯನ್ನು ದಾಟುವಾಗ ದೋಣಿಯಲ್ಲಿ ಕುಳಿತವನೊಬ್ಬ ತಾನು ತಂದ ಭಾರವನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳುವುದಿಲ್ಲ, ದೋಣಿ ಮೇಲೆ ಇಡ್ತಾನೆ. ಈ ಮಹಾಸಾಗರವನ್ನು ದಾಟಬೇಕು ಅಂತ ನಾನು ಆ ದೋಣಿಯನ್ನು ಅವಲಂಬಿಸಿದ್ದೇನೆ. ನನ್ನ ಮೇಲೆ ಹಾಗಾಗಿ ನನ್ನ ಭಾರವನ್ನು ಇಟ್ಕೊಳ್ಳಲಿಲ್ಲ, ನಾನು ಅವನ ಮೇಲೆ ಇಟ್ಟಿದ್ದೇನೆ. ತಂದೆಯ ಅಳಿದ ದಿವಸದಿಂದ ಶಂತನು ಚಕ್ರವರ್ತಿಗಳು ಕಾಲವಾಗಿ ಹೋದ ಆ ನಂತರದಲ್ಲಿ ಈ ನಮ್ಮ ಚಂದ್ರಾನ್ವಯದಲ್ಲಿ ಜನಿಸಿದ ಎಲ್ಲ ಅರಸು ಮಕ್ಕಳ ಹೊಣೆಯನ್ನು ಹೊತ್ತವರು ನೀವು. ನಿಮಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಆದರೂ ಕೂಡ ತನ್ನ ಮಕ್ಕಳು ಎನ್ನುವ ಪ್ರೀತಿಯಿಂದ ನೀವು ನಮ್ಮನ್ನು ಸಲಹಿದ್ದೀರಿ, ಸಾಕಿದ್ದೀರಿ. ನಿಮ್ಮ ತೊಡೆಯ ಮೇಲೆಯೇ ನಾವು ಎಲ್ಲ ಬೆಳೆದವರು. ನಿರ್ಣಯಗಳನ್ನು ಕೈಗೊಳ್ಳುವಾಗ ಪ್ರತಿಯೊಂದು ಇಕ್ಕಟ್ಟಿನ ಸಂದರ್ಭಗಳಲ್ಲಿಯೂ ಕೂಡ ಧರ್ಮ ಸೂಕ್ಷ್ಮವನ್ನು ಆಲೋಚನೆ ಮಾಡಿ ನಿರ್ಣಯ ಮಾಡಿದ್ದೀರಿ. ಅದಿಲ್ಲವಾದರೆ ನನ್ನ ತಂದೆಯಾದ ಪಾಂಡುವಿಗೆ ಅಧಿಕಾರ ಸಿಗ್ತಿರಲಿಲ್ಲ. ಅವನನ್ನೇ ಧರ್ಮಜ್ಯೇಷ್ಠ ಅಂತ ನೀವು ಗುರುತಿಸಿದ್ರಿಂದ ಮಾತ್ರ ಅದು ಸಾಧ್ಯ ಆಗಿದೆ, ಇಲ್ಲದಿದ್ರೆ ಆಗ್ತಿರಲಿಲ್ಲ. ಆಮೇಲೆ ಅವ ಎಲ್ಲವನ್ನೂ ಬಿಟ್ಟು ಅರಣ್ಯಕ್ಕೆ ಹೋದ ನಂತರದಲ್ಲಿ ಅಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಎಂದು ತಿಳಿದ ಮೇಲೆ ಅವರು ಪಾಂಡುವಿನ ಮಕ್ಕಳೇ ಎಂದು ಗೊತ್ತಾದಾಗ ಅವರನ್ನು ಕರೆದುಕೊಳ್ಳಲೇಬೇಕಾದ ಅನಿವಾರ್ಯತೆಯೂ ಉಂಟಾಯಿತು. ಯಾಕೆಂದರೆ ಕುರುಕುಲಕ್ಕೆ ಸಂಬಂಧಪಟ್ಟಂತಹ ಮಕ್ಕಳು ಅಂತ ಆದರೆ ಅವರನ್ನು ಅರಣ್ಯದಲ್ಲಿ ಬೆಳೆಯಗೊಡುವುದು ನಮ್ಮ ಅಜ್ಜನ ವ್ಯಕ್ತಿತ್ವಕ್ಕೆ ಭೂಷಣ ಅಲ್ಲ. ಅದು ಆ ಕಾರಣದಿಂದಲೂ ನಮ್ಮನ್ನು ಗೌರವವಾಗಿ ಮನೆಗೆ ತುಂಬಿಸಿಕೊಂಡಿದ್ದೀರಿ. ನಾವು ಮನೆಯನ್ನು ಸೇರಿದ ಮೇಲೆ ನಮ್ಮ ದುರ್ಯೋಗವೋ ಅಥವಾ ನಿಮ್ಮ ಗ್ರಹಚಾರವೋ ಗೊತ್ತಾಗುವುದಿಲ್ಲ. ನೀವು ಆಡಿದ ಮಾತುಗಳು, ತೆಗೆದುಕೊಂಡ ನಿರ್ಣಯಗಳು, ಈ ಎಲ್ಲವೂ ಕೂಡ ನಿಮ್ಮ ಮೇಲೆ ಒಂದು ಅಪವಾದ, ಲೋಕಾಪವಾದ ಬರುವ ಹಾಗೆ ಆಗಿದೆ. ನೀವು ಧರ್ಮ ಸೂಕ್ಷ್ಮವನ್ನು ಆಲೋಚನೆ ಮಾಡಿ ನಿರ್ಣಯ ತಗೊಳ್ಳೋದು. ಆದರೆ ಲೋಕಾಪವಾದ ತಪ್ಪಲಿಲ್ಲ. ಅಪವಾದ ನಿಮಗೆ ತಪ್ಪಲಿಲ್ಲ. ಜನರೆಲ್ಲ ಹಾಗೆ ಆಡ್ತಾ ಇದ್ದಾರೆ ಈಗ. ನಿಮ್ಮಂಥವರೂ ಕೂಡ
ಕೌರವನ ಪಕ್ಷದಿಂದ ಯುದ್ಧ ಮಾಡುವುದು, ಕೌರವನಿಗೆ ಸಹಾಯವಾಗಿಯೇ ವರ್ತಿಸುವುದು. ಹೆಚ್ಚು ದಿವಸ ಹಿಂದಿನದೆಲ್ಲ ನಾನು ತೆಗೆಯುವುದಿಲ್ಲ. ಆದರೆ ಒಂದು ಮಾತ್ರ ನಾನು ಹೇಳಲೇಬೇಕು. ಈ ಯುದ್ಧದ ಪ್ರಾರಂಭದಲ್ಲಿ ಮೊದಲಿನ ದಿನದವರೆಗೂ ನೀವು ಕೌರವ ಪಕ್ಷದಿಂದ ಬರ್ತೀರಿ ಎನ್ನುವ ನಿರೀಕ್ಷೆಯೇ ನಮಗಿಲ್ಲ. ಓಹೋ, ಯಾಕೆ? ನಮ್ಮನ್ನು ಸಮಾನ ಭಾವದಿಂದ ಕಂಡವರಾದ್ದರಿಂದ ನಿಮಗೆ ಸುಮ್ಮನೆ ಕುಳಿತರೂ ಆಗ್ತಿತ್ತೋ ಏನೋ ಅಂಥ ಪರಿಸ್ಥಿತಿ ಉಂಟು. ಆದರೂ ನೀವು ಯುದ್ಧಕ್ಕೆ ಬಂದ್ರಿ, ಸೇನಾಧಿಪತಿಗಳಾಗಿಯೇ ಬಂದ್ರಿ. ಬಂದಾಗ ಯಾರೋ ಕರ್ಣ ಒಂದು ಮಾತನಾಡಿದ ಎನ್ನುವ ಕಾರಣಕ್ಕೆ ನಿಮ್ಮ ಬಾಯಿಯಿಂದ ಮತ್ತೆ ಪ್ರತಿಜ್ಞೆ, ಶಪಥ. ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಬಾಯಿಯಿಂದ ಬರುವ ಮಾತುಗಳು ಶಪಥಪೂರ್ವಕವಾಗಿ ಪ್ರತಿಜ್ಞಾಬದ್ಧವಾಗಿ ಬರುವ ಮಾತುಗಳು ಕೂಡ ಕೌರವನಿಗೆ ಲಾಭದಾಯಕವಾಗಿರ್ತವೆ, ಬಿಟ್ಟರೆ ಪಾಂಡವರಿಗೆ ಅದರಿಂದ ಹಾನಿಯೇ. ಲೋಕಾಪವಾದ ಮಾಡಿದವರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಯ್ತು. ನಮ್ಮ ಯೋಗ 10,000 ಮುಕುಟವರ್ಧನರನ್ನು ಪ್ರತಿ ದಿವಸ ಕೊಲ್ಲುತ್ತೇನೆ. ಕೌರವ ನಿಮಗೆ ಸಿಟ್ಟು ಬಂದರೂ ಅವನಿಗೆ ಲಾಭ, ನಿಮಗೆ ಸಂತೋಷ ಆದರೂ ಅವನಿಗೆ ಲಾಭ. ಪಾಪ ಪಾಂಡವರಿಗೆ ನಮಗೆ ಅಜ್ಜ ಅಂತ ನಾವು ಇಷ್ಟು ನಿಮ್ಮನ್ನು ಗೌರವದಿಂದ ಕಾಣುತ್ತೇವೆ. ನನಗೆ ಮರುಕಾಗುವುದು ಇನ್ನೊಂದು, ಕೌರವನಿಗಾಗಿ ಇಷ್ಟೆಲ್ಲ ಮಾಡ್ತೀರಿ ನೀವು, ನಿಮ್ಮ ಜೀವವನ್ನೇ ಏನು ಗಂಧದ ಕೊರಡಿನಂತೆ ತೆಗೆದುಕೊಂಡಿದ್ದೀರಿ ಕೌರವನಿಗೆ. ಆದರೆ ಒಂದು ಪ್ರಶ್ನೆಗೆ ನಿಮ್ಮ ಅಂತರಂಗದಲ್ಲಿ ಉತ್ತರ ಇದೆಯೋ ನೋಡಿ. ನೀವಿಷ್ಟನ್ನು ಅವನ ಬಗ್ಗೆ ಮಾಡಿದರೂ ಕೂಡ ಆ ಧೃತರಾಷ್ಟ್ರನಿಗಾಗಲಿ ಸುಯೋಧನನಿಗಾಗಲಿ ಅವನ ತಮ್ಮಂದಿರಿಗಾಗಲಿ ನಿಮ್ಮ ಮೇಲೆ ಗೌರವ ಉಂಟಾ? ನಿಮ್ಮ ಮೇಲೆ ನಂಬಿಕೆ ಉಂಟು ಅವರಿಗೆ? ಪ್ರತಿ ಕ್ಷಣಕ್ಕೆ ಕೌರವ ಎಲ್ಲಿದ್ದರೂ ಕೂಡ ಸೇನಾಧಿಪತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾನೆ. ಯಾಕೆ ಅಂದರೆ ಅವನಿಗೆ ನಿಮ್ಮ ಮೇಲೆ ಸಂಶಯ ಹೋಗಲೇ ಇಲ್ಲ. ಸೇನಾಧಿಪತ್ಯದ ಪಟ್ಟ ಕಟ್ಟಿದ ಮೇಲೆಯೂ ಎಷ್ಟು ಸಲ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರ್ತಾನೆ ಅವನು. ಎಲ್ಲಿಯಾದರೂ ನೀವು ನಿಮ್ಮ ಕರ್ತವ್ಯದಲ್ಲಿ ಚ್ಯುತರಾದರೆ ಅಂತ. ನಮಗೆ ನೀವು ಅಂತರಂಗದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ, ಬಹಿರಂಗದಲ್ಲಿಯೇ ನೀವು ಅವನಿಗೆ ಕೊಟ್ಟಿದ್ದಿದ್ರೂ ಕೂಡ ಜನ ಹಾಗೆ ತಿಳಿದುಕೊಳ್ಳೋದಿಲ್ಲ. ನಾವು ಪಾಂಡವರು ನಿಮ್ಮನ್ನು ಗೌರವಿಸ್ತೇವೆ. ಈಗಲೂ ಈ ಕ್ಷಣದಲ್ಲಿಯೂ ನೀವು ಧರ್ಮರಾಯನಿಗೆ ಒಂದು ನಿರೂಪವನ್ನು ಕಳಿಸಿದರೆ ಯುದ್ಧ ತಕ್ಷಣಕ್ಕೆ ನಿಲ್ಲುತ್ತದೆ. ಧರ್ಮರಾಯ, ನೀನು ಮೊದಲಿನಂತೆ ಅರಣ್ಯಕ್ಕೆ ಹೋಗು, ಈ ಯುದ್ಧ ಮುಂದುವರಿಸುವುದು ಬೇಡ, ಇಷ್ಟು ಹೇಳಿದರೆ ಸಾಕು. ಆದರೆ ದುಷ್ಟನಾಗಿಯೂ ಇದ್ದವನನ್ನು ನಾನು ಸಮರ್ಥನೆ ಮಾಡಿಕೊಳ್ತಾ ಇದ್ದೇನೆ, ಅವನ ಸಹಾಯಕ್ಕೆ ಬಂದಿದ್ದೇನೆ, ನೀನು ಯುದ್ಧ ಮಾಡುವಂತ ಅವನಿಗೂ ಹೇಳ್ತೀರಿ. ಹೀಗೆ ಒಂದರ್ಥದಲ್ಲಿ ನೋಡಿದರೆ ಆ ಕಡೆಯಿಂದ ನೀವು ಬರ್ತೀರಿ, ಧರ್ಮರಾಯ ಯುದ್ಧ ಬಿಡಬೇಡ, ಮಾಡು, ನೀನು ಮಾಡು ಅಂತ ಹೇಳ್ತೀರಿ. ಏನಿದು? ಇಂದು ಪಸುಳರೊಡನೆ ಕಾದುವುದು ವಿವೇಕವೇ? ಈ ನಮ್ಮಿಬ್ಬರಲ್ಲಿಯೂ ಈ ರೀತಿಯಲ್ಲಿ ಒಬ್ಬನಿಗೆ ಸಹಾಯವಾಗಿ ಇನ್ನೊಬ್ಬನಿಗೆ ಯುದ್ಧ ಮಾಡು ಅಂತ ಹೇಳಿ ನಿಮ್ಮ ಧೋರಣೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಪಂಚಕ್ಕೆ ಆಗುವುದಿಲ್ಲ. ನಾವು ತಿಳ್ಕೊಳ್ತೇವೆ ನಮ್ಮ ಅಜ್ಜ ಯಾವಾಗಲೂ ಹೀಗೆ ಅಂತ. ಹಾಗಾಗಿದೆ ನಮ್ಮ ಯೋಗ. ಅದಕ್ಕಾಗಿ ಈ ಭೇದವನ್ನು ನೀವು ಮುಂದುವರಿಸಿಕೊಂಡು ಬರ್ತಾ ಇದ್ದೀರಿ. ಈಗ ನೀವು ಆಡಿದ ಸಂಭಾಷಣೆಯನ್ನು ನಾನು ಕೇಳಲಿಲ್ಲ ಅಂತಲ್ಲ, ಅದು ಜೀವಭಾವಕ್ಕೂ ದೇವಭಾವಕ್ಕೂ ಇರುವ ಭೇದ ಹಾಗೂ ಸಮಾನತೆ ಇವುಗಳ ಕುರಿತಾಗಿ ನಡೆದ ನಿಷ್ಕರ್ಷೆ. ಆದರೆ ಲೋಕಾಪವಾದದ ಈ ಒಂದು ಹೊಣೆಗಾರಿಕೆಯನ್ನು ನೀವು ಹೇಗೆ ತಪ್ಪಿಸ್ಕೊಳ್ತೀರಿ? ಭೀಷ್ಮರಂತವರು ಹೀಗೆ ಮಾಡಿಬಿಟ್ರಲ್ಲ ಅಂತ ಜನರು ಹೇಳುವುದಿಲ್ವ ನಾಳೆಗೆ? ಅರ್ಜುನ, ಕೃಪರಲ್ಲಿ ಶಾಸ್ತ್ರ ಕಲಿತವ ನೀನು, ಹೌದು. ದ್ರೋಣರಲ್ಲಿ ಶಸ್ತ್ರ ಸಂಪಾದನೆ ಮಾಡಿದವ, ಹೌದು. ನಿಜವಾಗಿ ನೀನು 3 ಲೋಕದ ಗಂಡ ಖ್ಯಾತಿಗೆ ಪಾತ್ರ ಆದವ. ನೀನು ಹೀಗೆ ಮಾತಾಡ್ತೀಯಂತಾಯ್ತಲ್ಲ. ಹೇಗೆ? ಏನಲು ಸೂರ್ದ ಬಾಲ ಭಾಷೆ ಆಡಬೇಡೆಲು ಏನಲು ಸೂರ್ದ ಬಾಲ ಭಾಷೆ ಆಡಬೇಡೆಲು ಏನಲು ಸೂರ್ದ ಬಾಲ ಭಾಷೆ ಬಾಲ ಭಾಷೆ ಬಾಲ ಭಾಷೆ ಆಡಬೇಡೆಲು ಎನಯನೆ ಮೊಳೈನಗಿರಿದು ಈ ಬಾಲ ಭಾಷೆ ಆಡಬೇಡೆಲು ಎನಯನೆ ಮೊಳೈನಗಿರಿದು ಗಾಯವದು ಗುಣವು
ಎನಲು ಸೂರ್ಣ ಬಾಲ ಭಾಷೆ ಈ ಬಾಲ ಭಾಷೆ ಈ ಬಾಲ ಭಾಷೆ ಆಡಬೇಡಲು ಎನಗೆ ನಿಮ್ಮೊಳೈದ ವಿರಿದು ದಯುವುದು ಗುಡವೋ ಎನಗೆ ನಿಮ್ಮೊಳೈದ ಗಿರಿದು ದಯುವುದು ಗುಡವೋ ಈ ಬಾಲ ಭಾಷೆ ಆಡಬೇಡಲು ಎನಗೆ ನಿಮ್ಮೊಳೈದ ಗಿರಿದು ದಯುವುದು ಗುಡವೋ ಬಾಲ